ಗುತ್ತಿಗೆದಾರನಿಗೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಧಮಕಿ ಹಾಕಿದ್ದಕ್ಕೆ ಆಡಿಯೋನೇ ಸಾಕ್ಷಿ. ಬೇಡ್ಕೊಂಡ್ರೂ ಬಿಡದ ಡಾಕ್ಟರ್ ಚೇಂಜ್ ಆಫ್ ವರ್ಕ್ ಮಾಡುವಂತೆ ಸೂಚನೆ ಕೊಟ್ಟರು. ಈಗ ಜೈಲಲ್ಲೇ ಲೈಫ್ನ ಚೇಂಜ್ ಆಫ್ ವರ್ಕ್ ಮಾಡ್ಕೋಬೇಕಷ್ಟೆ. ಕೋರ್ಟ್ಗೆ ಇವತ್ತು ಜಾಮೀನು ಅರ್ಜಿ ಸಲ್ಲಿಕೆಯಾಗಿದ್ದು 27ಕ್ಕೆ ವಿಚಾರಣೆಗೆ ಬರ್ತಾ ಇದೆ. ಇನ್ನು ಬಿಜೆಪಿ ಟಾರ್ಗೆಟ್ ಬಂಜಾರ ಅಂತ ಜಾತಿ ಅಸ್ತ್ರವನ್ನ ಬಿಟ್ಟಿದೆ. ಇದು ಬಿಜೆಪಿಯ ರಾಜಕೀಯ ನೈತಿಕತೆಗೆ ಬಿದ್ದ ಬಲು ದೊಡ್ಡ ಪೆಟ್ಟು. ಪರ್ಸೆಂಟೇಜ್ ಕಮಿಷನ್ ಬಾಂಬ್ನ ಅಸ್ತ್ರ ಮಣ್ಣು ಪಾಲಾಗಿದೆ. ಸ್ವಪಕ್ಷದ ಶಾಸಕನೇ ಲಂಚದ ಪ್ರಕರಣದಲ್ಲಿ ಸಿಕ್ಕಿ ಬಿದ್ದಿದ್ದು ಕಮಲಕ್ಕೆ ಮುಜುಗರ ತಂದಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸನ್ನಿಹದಲ್ಲಿ ಹಸ್ತ ಪಕ್ಷದ ನೆತ್ತಿಯ ಮೇಲಿದ್ದ ಬ್ರಹ್ಮಾಂಡ ಭ್ರಷ್ಟಾಚಾರದ ಅಸ್ತ್ರವೊಂದು ಬಿಜೆಪಿಗೆ ಭಾರವಾಗಿಸಿದೆ. ಶಾಸಕ ಚಂದ್ರು ಲಮಾಣಿ ಟ್ರ್ಯಾಪ್, ಬಿಜೆಪಿಗೆ ಮರ್ಮಾಘಾತ. ಶಾಸಕರಿಗೆ ನೋಟಿಸ್ ಕೊಡಲು ಕಮಲ ದಿಗ್ಗಜರ ತೀರ್ಮಾನ. ಇದು ಮುಜುಗರ. ತಮ್ಮದೇ ಶಾಸಕ ಲಂಚಕ್ಕೆ ಕೈಒಡ್ಡಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದು ಕಮಲ ಮಾನಕ್ಕೆ ಮರ್ಮಾಘಾತ ತಂದಿದೆ. ಈ ಬಾರಿ ಮುಜುಗರ ತಪ್ಪಿಸಲು ರಾಜ್ಯ ಬಿಜೆಪಿ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಂದೇನ್ ಮಾಡಬೇಕು ಅಂತ ಚರ್ಚೆ ನಡೆಸಿದ್ದಾರೆ. ಮಾಡಿದ ಕರ್ಮ ಕಾಂಡಕ್ಕೆ ನೋಟಿಸ್ ಕೊಡಲು ತೀರ್ಮಾನ ಮಾಡಲಾಗಿದೆ. ಪ್ರಕರಣದ ವಿವರಣೆ ಕೇಳಿ ಶೋಕಾಸ್ ನೋಟಿಸ್ ಕೊಡಲು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್ ತೀರ್ಮಾನಿಸಿದ್ದಾರೆ. ಹಣಕ್ಕಾಗಿ ಧಮಕಿ ಹಾಕಿರೋ ಆಡಿಯೋ ಬೆಳಕಿಗೆ. ಚಂದ್ರು ಲಮಾಣಿ ಮತ್ತೊಂದು ಆಡಿಯೋ ಬಯಲು. ಗುತ್ತಿಗೆದಾರನಿಗೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಧಮಕಿ ಹಾಕಿರೋ ಆಡಿಯೋ ಒಂದು ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಗುತ್ತಿಗೆದಾರ ಶಾಸಕ ಪಿಎ ನಡುವೆ ಸಂಭಾಷಣೆ ನಡೆದಿದೆ. ಬೇಡಿಕೊಂಡ್ರು ಚೇಂಜ್ ಆಫ್ ವರ್ಕ್ ಮಾಡುವಂತೆ ಸೂಚನೆ ನೀಡಲಾಗಿದೆ. ಟೆಂಡರ್ ನಿಲ್ಲಿಸಿ ರೀಟೆಂಡರ್ ಮಾಡುವಂತೆ ಪಿಎಗೆ ಸೂಚನೆ ನೀಡಿದ ಆಡಿಯೋ ಕಮಿಷನ್ ಕತೆ ಬಿಚ್ಚಿಟ್ಟಿದೆ. ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋದ ಚಂದ್ರು ಲಮಾಣಿ. ಫೆಬ್ರವರಿ 27ಕ್ಕೆ ಮುಂದೂಡಿದ ಜನಪ್ರತಿನಿಧಿಗಳ ಕೋರ್ಟ್. ಜೈಲು ಪಾಲಾದ ಶಾಸಕ ಚಂದ್ರು ಲಮಾಣಿ ಜಾಮೀನು ಕೋರಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಸಲ್ಲಿಕೆಯಾದ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಲೋಕಾಯುಕ್ತ ಎಸ್ಪಿಪಿಗೆ ಕೋರ್ಟ್ ಸೂಚನೆ ನೀಡಿದೆ. ಕೇಸ್ನಲ್ಲಿ ಶೀಘ್ರ ವಿಚಾರಣೆಗೆ ಮನವಿ ಮಾಡಿದ್ದು ಫೆಬ್ರವರಿ 27ಕ್ಕೆ ಅರ್ಜಿ ಮುಂದೂಡಿಕೆಯಾಗಿದ್ದು ಆವತ್ತು ಜೈಲ ಬೇಲ ನಿರ್ಧಾರ ಆಗಲಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಬಂಜಾರ ಸಮುದಾಯದ ಟಾರ್ಗೆಟ್. ವಾಲ್ಮೀಕಿ ನಿಗಮ ಹಗರಣ ಪ್ರಸ್ತಾಪಿಸಿ ವಿಜಯೇಂದ್ರ ವಾಗ್ದಾಳಿ. ಪ್ರಕರಣಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಮುದಾಯದ ಲಿಂಕ್ ಬೆಸೆದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಂಜಾರ ಸಮಾಜ ಟಾರ್ಗೆಟ್ ಆಗ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇತ್ತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿದ್ಯಾವಂತ ಲಮಾಣಿ ವಿರುದ್ಧ ಪಿತೂರಿ ಅಂತ ಕಿಡಿಕಾರಿದ್ದಾರೆ. ಆದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಿಜೆಪಿ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಸತ್ಯಾಸತ್ಯತೆ ಹೊರಗೆ ಬರಬೇಕು, ಇಲ್ಲ ಇದ್ರ ಬಗ್ಗೆ ತೀರ್ಮಾನ ಮಾಡಲಿ, ತನಿಖೆ ಆಗಲಿ, ಅದ್ರ ಬಗ್ಗೆ ನಾವೇನು ಕೂಡ ಚಕಾರ ಎತ್ತಾ ಇಲ್ಲ. ಆದ್ರೆ ನಾವು ಎಲ್ಲೋ ಒಂದು ಕಡೆ ಈ ಸಮಾಜವನ್ನು ಕೂಡ ಯಾವ ರೀತಿ ಟಾರ್ಗೆಟ್ ಆಗಿದೆ ಅನ್ನೋದು ಮಾತ್ರ ನಾವು ಇವತ್ತು ಹೇಳಿರುವಂಥದ್ದು. ದಲಿತ ಶಾಸಕ, ವಿಶೇಷವಾಗಿ ವಿದ್ಯಾವಂತರ ಶಾಸಕ ಬಂದ ಕೂಡಲೇ ಅವ್ರು ತುಳಿಲಿಕ್ಕೆ ಏನು ಮಾಡಬೇಕು ಅನ್ನೋದು ವ್ಯವಸ್ಥೆ ಷಡ್ಯಂತ್ರ ಮಾಡ್ತಾರೆ. ಬರೀ ಶಾಸಕರಿರ್ಬೋದು, ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಒಬ್ಬ ದಲಿತ ಅಧಿಕಾರಿಗಳಿರ್ಬೋದು, ಹಿಂದುಳಿದ ಜನಾಂಗ ಅಧಿಕಾರಿಗಳು ಹೆಂಗೆ ವ್ಯವಸ್ಥಿತವಾಗಿ ಈ ಸಿಸ್ಟಮ್ನಲ್ಲಿ ಸಿಗಿಸಿ ಅವ್ರನ್ನ ಎಷ್ಟಿಗೆ ಅವರಿಗೆ ತ್ರಾಸು ಕೊಡ್ತಾರೆ ಅಂತ ಒಂದು ಷಡ್ಯಂತ್ರ ಇದೆ. ಅದೆಲ್ಲ ಲೋಕಾಯುಕ್ತದವರು ನೋಡದೆ ಮಾಡಿರ್ತಾರ. ಅವೆಲ್ಲ ಸ್ಟಡಿ ಮಾಡಿ ಅವರ ಹಿನ್ನೆಲೆ ಮತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಅವೆಲ್ಲ ನೋಡಿಕೊಂಡು ಅವರು ಟ್ರ್ಯಾಪ್ ಮಾಡಿರ್ತಾರೆ.
ಒಟ್ಟಾರೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಪ್ರಕರಣದಲ್ಲಿ ಷಡ್ಯಂತ್ರ ನಡೆದಿದ್ಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಲಂಚ ಪಡೆಯುವಾಗ ಸಿಕ್ಕಿದ್ದಂತೂ ರಾಜ್ಯದ ಜನವೇ ನೋಡಿದೆ. ಭ್ರಷ್ಟಾಚಾರದ ಬಗ್ಗೆ ಪಾಠ ಮಾಡುವ ಬಿಜೆಪಿ ಈ ಬೆಳವಣಿಗೆಯಿಂದ ಪಾಸ್ ಆಗಲು ಸಂಧಿಗಳ ಅನ್ವೇಷಣೆಯಲ್ಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.